ಅನ್ನವನ್ನ ಅಂದ್ರೆ ಗಂಜಿ ತರ ಮಾಡಿದ್ದೆ. ಅಂದ್ರೆ ಬೇರೆ ಏನು ಇಲ್ಲಿ ಪದಾರ್ಥ ಏನು ಇದ್ದಿಲ್ಲ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಾಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ಹಾಗೆ ಒಂದು 2 ಆಲೂಗಡ್ಡೆ ಹಾಗೆ 3 ನೀರುಳ್ಳಿ ಇದೆ. ಇಷ್ಟರಲ್ಲೇ ಇವತ್ತು ನಮಗೆ ಕುಕ್ಕಿಂಗು, ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಹೋಗ್ಬೇಕಲ್ಲ. ಈಗ ನಾವು ಮೊದಲಿಗೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅನ್ನ ಬೇಯುವಾಗ ನೀರು ಕಡಿಮೆ ಆದ್ರೆ ಕುದಿಯೋ ನೀರು ಹಾಕ್ಬೇಕು. ನಾನೀಗ ಮೊದಲಿಗೆ ಬಾಜಿಗಿರುವಂತ ನೀರುಳ್ಳಿಯನ್ನ ನಾನೀಗ ಹಚ್ಕೊಳ್ತಾ ಇದ್ದೇನೆ. ಸಾಸಿವೆನ ಹಾಕೊಂಡ ತಕ್ಷಣ ನಾನು ಇದಕ್ಕೀಗ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಆಮೇಲೆ ಕಡಲೆಬೇಳೆ ಒಂದು 4 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಆದ್ಮೇಲೆ ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಹೊರಗಡೆ ಇಲ್ಲಿ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ. ಮನೆಯಲ್ಲೇ ಇವತ್ತು ಮಾಮೂಲಿ ದಿನಚರಿ ಅಂತ ಹೇಳಿದ್ರೆ ಇವತ್ತು ಸಮಯ ಬಂದ್ಬಿಟ್ಟು 10:30 ಗಂಟೆ ಮೇಲೆ ಆಗಿದೆ. ಸ್ವಲ್ಪ ನಿದ್ದೆ ಮಾಡಿದ್ದೆ ಇವತ್ತು. ಅಂತ ಹೇಳಿದ್ರೆ ಎಲ್ಲಾ ದಿವಸನೂ ಟ್ರಾವೆಲ್ ಮಾಡಿ 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 ಸುಸ್ತಾಗಿತ್ತು. ಆ ಕಡೆ ಈ ಕಡೆ ಹೋಗೋದಂತ ಹೇಳಿ ಮದುವೆ ಮತ್ತೆ ಉಪನಯನ ಸಿಕ್ಕಾಪಟ್ಟೆ ಟ್ರಬಲ್ ಆಯ್ತು. ಒಂದ್ 10-15 ದಿವಸ ಸಿಕ್ಕಾಪಟ್ಟೆ ಟ್ರಬಲ್ ಆಯ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಕೂಡ ಹಾಗೆ, ಬಂದ್ಮೇಲೆ 1-2 ದಿವಸ ಎಲ್ಲ ಜೊತೆಗಿದ್ದು ಇಲ್ಲಿ ಬಂದ್ಬಿಟ್ಟು ಒಂಟಿಯಾಗಿ ಒಬ್ಬರೇ ಇರ್ಬೇಕಾದ್ರೆ ನಿದ್ದೆನೂ ಸರಿಯಾಗಿ ರಾತ್ರಿ ಮಾಡಿಲ್ಲ. ನಿನ್ನೆ ರಾತ್ರಿನ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದೆ ನಾನು. ಹಾಗೆ ಸ್ವಲ್ಪ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಎದ್ಬಿಟ್ಟು ದೋಸೆ ಎಲ್ಲ ಮಾಡಿದೆ ಬೆಳಿಗ್ಗೆ. ಟಿಫನ್ ದೋಸೆ ಎಲ್ಲ ಮಾಡಿ ಆಯ್ತು, ತಿಂದಾಯ್ತು, ಎಲ್ಲ ಆಯ್ತು. ಇನ್ನು ಪಾತ್ರೆಗಳನ್ನ ತೊಳಿಬೇಕು. ಮಧ್ಯಾಹ್ನಕ್ಕೆ ಇರುವ ಒಂದು ಅನ್ನ ಸಾಂಬಾರೆಲ್ಲ ಆಗ್ಬೇಕಷ್ಟೇ, ಏನು ಮಾಡಿಲ್ಲ. ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಬೇಗ ಹೋಗ್ಬೇಕು. ನಾಳೆ ಬೆಳಿಗ್ಗೆ ಡ್ಯೂಟಿ ಇದೆ. ಅದು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನ್ ಕತೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ನಾನು ಊರಿಂದ ಬರ್ಬೇಕಾದ್ರೆ ಈ ಸಲ ನಾನು ಕಾರ್ ತಕೊಂಡು ಬಂದಿಲ್ಲ, ಅದರ ಬಗ್ಗೆನೂ ನಾನು ಹೇಳಿಲ್ಲ ಏನಂತ ಹೇಳಿ. ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಏನೊಂದು 10-15 ದಿವಸ ನನಗೆ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಹೋಗ್ತೀನಿ, ಏನಕ್ಕೆ ಬೇಕಾಗಿ ಹೋಗ್ತೀನಿ ಅಂತ ಎಲ್ಲ ಡೀಟೇಲ್ಸ್ ನಾನು ಮುಂದೆ ಕೊಡ್ತೀನಿ. ಹಾಗಾದ್ರೆ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರಾ, ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ಮನೆಯಲ್ಲಿ ಏನಪ್ಪಾ ಇವತ್ತು ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಅನ್ನ ಮತ್ತೊಂದು ಬಾಜಿ ಒಂದು ಮಾಡ್ಕೊಳ್ಳೋಣ. ಮತ್ತೆ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಇವತ್ತು ಸಿಂಪಲ್ ಆಗಿ ಒಂದು ಸಣ್ಣ ಒಂದು ವಿಡಿಯೋ ಅಷ್ಟೇ ಅಂತ ಹೇಳಿದ್ರೆ, ವಿಡಿಯೋಲಿ ಹೊರಗಡೆ ಹೋಗಿ ಇವತ್ತು ಮಾಡಕ್ ಆಗಿಲ್ಲ. ಕೆಲಸದ ಒತ್ತಡದಲ್ಲಿ ನಮಗೆ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡ್ಬೇಕು, ಕೆಲಸ ಮಾಡ್ಕೊಳ್ಬೇಕು, ಎಲ್ಲವನ್ನು ಕೂಡ ನೋಡ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿ ಒಂದು ಮನೆಯಲ್ಲೇ ಒಂದು ಸಣ್ಣ ಒಂದು ವಿಡಿಯೋ ಮಾಡಿ ಇವತ್ತು ಹಾಕ್ತಾ ಇದ್ದೀನಿ. ಆದ್ಮೇಲೆ ಹಾಗೆ ಒಂದು 2 ಆಲೂಗಡ್ಡೆ ಹಾಗೆ 3 ನೀರುಳ್ಳಿ ಇದೆ. ಇಷ್ಟರಲ್ಲೇ ಇವತ್ತು ನಮಗೆ ಕುಕ್ಕಿಂಗು, ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಹೋಗ್ಬೇಕಲ್ಲ. ಹಾಗಾಗಿ ನೋಡಿ, ಕೇರಳ ಒಂದು ಅಕ್ಕಿ, ಕುಚ್ಚಿಲಕ್ಕಿ ಇಲ್ಲಿದೆ. ಈಗ ಅದನ್ನ ಇಡ್ಬೇಕೀಗ. ಏನ್ ಇಟ್ಟಿಲ್ಲ ನಾನು, ಇನ್ನು ಅನ್ನಕ್ಕೀಗ ನೀರಿಡ್ಬೇಕು. ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆಯೋದಿದೆ. ಅಂದ್ರೆ ಬೆಳಿಗ್ಗೆ ತಿಂದಿದ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಅದನ್ನ ಮುಗಿಸ್ಕೊಂಡು ಮತ್ತೆ ಇನ್ನು ರೆಡಿ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಅನ್ನ ಕೂಡ ಹಾಗೆ ಸ್ವಲ್ಪ ನಿನ್ನೆ ಇಟ್ಟಿರುವ ಅನ್ನ ಸ್ವಲ್ಪ ವೇಸ್ಟ್ ಆಯ್ತು. ನಾನು ಅನ್ನ ವೇಸ್ಟ್ ಮಾಡೋ ಕ್ರಮ ಇಲ್ಲ, ಆದ್ರೆ ಇದು ನಿನ್ನೆ ಇಟ್ಟಿರುವುದಲ್ಲ, ಮೊನ್ನೆ ಇಟ್ಟಿರುವ ಅನ್ನ ಇದು. ನಾನು ಮೊನ್ನೆ ಸಂಜೆ ಬಂದು ಅನ್ನ ಇಟ್ಟೆ ನಾನು. ಆದ್ರೆ ಮೊನ್ನೆ ರಾತ್ರಿ ಊಟ ಮಾಡಿದೆ, ನಿನ್ನೆ ಮಧ್ಯಾಹ್ನ ಊಟ ಮಾಡಿದೆ. ನಿನ್ನೆ ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ಹೊರಗಡೆ ಊಟ ಮಾಡ್ಕೊಂಡು ಬಂದೆ. ಮತ್ತೆ ನಿನ್ನೆ ರಾತ್ರಿ ಊಟ ಮಾಡೋಣ ಅಂತ ಹೇಳಿ ಅನ್ಕೊಂಡೆ, ಅದ್ ಯಾಕೋ ಗೊತ್ತಿಲ್ಲ, ನಿನ್ನ ರಾತ್ರಿ ಊಟ ಬೇಡ ಅಂತ ಅನ್ಸ್ತು, ಹಾಗೆ ಊಟ ಮಾಡಿಲ್ಲ. ಮತ್ತೆ ಬಿಸಿ ಮಾಡೋದಕ್ಕೆ ನನಗೆ ಮರ್ತೋಯ್ತು. ಹಾಗೆ ಅನ್ನ ಸ್ವಲ್ಪ ವೇಸ್ಟ್ ಆಯ್ತು. ಅನ್ನವನ್ನ ವೇಸ್ಟ್ ಮಾಡೋ ಕ್ರಮ ಇಲ್ಲ, ನಾನು ಬಹಳ ಕಡಿಮೆ. ಅನ್ನವನ್ನ ವೇಸ್ಟ್ ಮಾಡಬಾರ್ದು. ನಾವು ಕೊರೋನಾ ಸಮಯದಲ್ಲಿ ಬಹಳಷ್ಟು ಕಷ್ಟಪಟ್ಟಿದೀವಿ. ಹಾಗಾಗಿ ಹಿಂದಿನ ಒಂದು ಕಷ್ಟ ಏನು ನಾವು ಬಂದಿದೀವೋ ಅದು ನಮಗೆ ಯಾವತ್ತೂ ನೆನಪಿರ್ಬೇಕು. ಅದನ್ನ ನಾವು ಮರೆತು ಬಿಟ್ಟು ದುರಹಂಕಾರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಮತ್ತೆ ಇದಕ್ಕಿಂತ ದೊಡ್ಡ ಕಷ್ಟಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಹಾಗೆ ಅನ್ನಪೂರ್ಣೇಶ್ವರಿಗೆ ಒಂದು ಕೈ ಮುಗಿದು ಇದನ್ನ ಈಗ ಹೊರಗಡೆ ಹಾಕ್ಬೇಕು. ಯಾಕಂತ ಹೇಳಿದ್ರೆ ನಾನು ಅನ್ನವನ್ನ ವೇಸ್ಟ್ ಮಾಡುದೇ ಇಲ್ಲ ನಾನು, ನಿಜ ಹೇಳ್ಬೇಕಂದ್ರೆ. ಇದೇನೋ ಆಕಸ್ಮಿಕವಾಗಿ ಆಗೋಯ್ತು, ಏನು ಮಾಡಕ್ ಆಗಲ್ಲ. ಹಾಗೆ ಬಟ್ಟೆಗಳನ್ನೆಲ್ಲ ನಿನ್ನೆ ನಾನು ವಾಶ್ ಮಾಡಿ ಹೊರಗಡೆ ಹಾಕಿದೀನಿ. ಮತ್ತೆ ಸಂಜೆ ಕೂಡ ಮಳೆ ಬಂತು ಅಲ್ಲಿ, ಹಾಗೆ ಅಲ್ಲೇ ಇದೆ ಹೊರಗಡೆ. ನೀನ್ ಸಂಜೆ ತೆಗಿಬೇಕು. ಈಗ ನಾಳೆ ಬೆಳಿಗ್ಗೆ ಮತ್ತೆ 5:45 ಎದ್ದು 5:45 ಹೊರಟು ಹೋಗ್ಬೇಕು ಇಲ್ಲಿಂದ. ನಮ್ಗೆ 7 ಗಂಟೆಗೆ ಬಸ್ಸಿಗೆ ರಿಸರ್ವೇಶನ್ ಮಾಡಿದೀನಿ. ಫ್ರಿಜ್ ಅಲ್ಲೆಲ್ಲ ಏನಿಲ್ಲ ಈಗ, ಯಾಕಂತ ಹೇಳಿದ್ರೆ ಇನ್ನೆಲ್ಲ ಬಂದ್ಮೇಲೆ ಐಟಮ್ ತಕೊಂಡ್ ಬರೋದು, ತರಕಾರಿ ಎಲ್ಲ. ಯಾಕಂದ್ರೆ ಇಲ್ಲಿ ಇಟ್ಟ ಸಾಮಾನುಗಳು ಹಾಗೆ ಇಟ್ಟು ಹೋದ್ರೆ ಯಾರು ಇಲ್ಲಿ ಊಟ ಮಾಡೋರು ಯಾರು ಇಲ್ಲ, ಮತ್ತೆ ವೇಸ್ಟ್ ಆಗುತ್ತೆ. ಹಾಗೆ ಈಗ ಒಂದು ತೆಂಗಿನಕಾಯಿ ಇದೆ, ಏನು ಮಾಡೋದಂತ ಗೊತ್ತಿಲ್ಲ. ಈಗ ತೆಂಗಿನಕಾಯಿ ಬರುವಾಗ 10-15 ದಿವಸ ಬಿಟ್ಟು ಬರುವ ತೆಂಗಿನಕಾಯಿ ಹೋಗುತ್ತಾ ಏನೋ, ಇರ್ಲಿ ನೋಡೋಣ. ಈಗ ಅನ್ನಕ್ಕೆ ಮೊದಲು ನೀರು ಇಡೋಣ. ಆದ್ಮೇಲೆ ನಾವು ಮೊದಲಿಗೆ ಅನ್ನಕ್ಕೆ ಒಂದು ಪಾತ್ರದಲ್ಲಿ ನೀರು ಇಟ್ಕೊಳ್ಳೋಣ.
ಆಮೇಲೆ ನಾನು ಈ ಪಾತ್ರೆಗಳನ್ನೆಲ್ಲ ಈಗ ಅನ್ನಕ್ಕೆ ನೀರಿಟ್ಟ ಮೇಲೆ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತೀನಿ. ಅಷ್ಟೊತ್ತಿಗೆ ನೀರು ಕುದಿಯುತ್ತೆ, ಮತ್ತೆ ಅಕ್ಕಿ ಹಾಕ್ಬೋದು ತೊಳೆದು. ಯಾಕಂತ ಹೇಳಿದ್ರೆ ನನಗೆ ಇವತ್ತು ಈಗ ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನವು ರಾತ್ರಿಗೆ ಮಾತ್ರ ಸಾಕು. ಯಾಕಂದ್ರೆ ಬೆಳಿಗ್ಗೆ ನಾನು ಏನು ಇಲ್ಲಿ ತಿನ್ನುವ ಒಂದು ವ್ಯವಹಾರ ಮಾಡ್ಲಿಲ್ಲ ಇವತ್ತು, ಆಲೋಚನೆ ಮಾಡಿಲ್ಲ ಬೆಳಿಗ್ಗೆ. ಯಾಕಂದ್ರೆ ಬೆಳಿಗ್ಗೆ ಬೇಗ ಹೋಗ್ಬೇಕಲ್ಲ, ಅದಕ್ಕಾಗಿ ಬೆಳಿಗ್ಗೆದೇನಿಲ್ಲ ಇವತ್ತು, ಮಧ್ಯಾಹ್ನಕ್ಕೂ ಮತ್ತೆ ರಾತ್ರಿಗೆ ಮಾತ್ರ. ಹಾಗಾಗಿ ಮೊಸರು ಇದೆ ಸ್ವಲ್ಪ, ಸಾಕು. ಈಗ ಈ ಪಾತ್ರೆಗಳನ್ನೆಲ್ಲ ಈಗ ಸ್ವಚ್ಛ ಮಾಡ್ಕೊಳ್ಬೇಕು. ಮೊದಲು ಈ ಅನ್ನವನ್ನ ಒಂದು ವೇಸ್ಟಿಗೆ ಹಾಕ್ಬೇಕೀಗ. ಆದ್ಮೇಲೆ ನಾನು ಒಂದು ಇಲ್ಲಿ ನಮ್ಮ ಚಪಾತಿ ಪುಡಿಯ ಕವರ್ ಅನ್ನು ನಾನು ಈಗ ತಗೊಂಡಿದ್ದೇನೆ. ಇಲ್ಲಿ ಈ ಕವರನ್ನ ಒಳಗೆ ಹೀಗೆ ಅನ್ನವನ್ನ ವೇಸ್ಟ್ ಅನ್ನವನ್ನ ಈಗ ಹಾಕಿ ತುಂಬಿಸಿ ಹೊರಗಡೆ ಹಾಕಿ ಬರ್ಬೇಕು. ವೇಸ್ಟ್ ಹಾಕುವಾಗ ಹಾಕೊಂಡ್ರೆ ಆಯ್ತು. ಅಲ್ಲಿ ಚೆಲ್ಲಿ ಹೋಯ್ತು ಈಗ ಸ್ವಲ್ಪ. ಇದು ನಾನು ಮೊನ್ನೆ ಗಂಜಿ ತರ ಮಾಡಿದ್ದೆ. ನಾನು ಅನ್ನವನ್ನ ಅಂದ್ರೆ ಗಂಜಿ ತರ ಮಾಡಿದ್ದೆ. ಅಂದ್ರೆ ಬೇರೆ ಏನು ಇಲ್ಲಿ ಪದಾರ್ಥ ಏನು ಇದ್ದಿಲ್ಲ, ಆಗ ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಾಕೊಂಡು ಊಟ ಮಾಡ್ಬೋದು ಅಂತ ಹೇಳಿ ಗಂಜಿ ತರ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಬೇಗ ಅದು ಹಾಳಾಯ್ತು. ಇಲ್ಲಾದ್ರೆ ಸ್ವಲ್ಪ ನೀರು ಬಿಸಿ ಮಾಡಿ ಕುದಿಸಿ ಇಟ್ಟಿದ್ರೆ ಏನಾಗ್ತಾ ಇರಲಿಲ್ಲ. ವೇಸ್ಟಿಗೆ ಮತ್ತೆ ಹಾಕೋಣ. ಇಲ್ಲಿ ಒಂದು ಸಣ್ಣ ಒಂದು ಪಾತ್ರೆ ಇದೆ, ವೇಸ್ಟ್ ಹಾಕುವಂತ ಪಾತ್ರೆ ಇದೆ. ನಾನು ಅದರಲ್ಲಿ ಈಗ ಇದನ್ನ ಹಾಕೊಂಡು ಒಂದು ಪಾತ್ರೆಗಳನ್ನೆಲ್ಲ ತೊಳಿತೀನಿ. ಮುಂಚೆ ಫಸ್ಟ್ ಅಕ್ಕಿಯನ್ನ ಈಗ ನಾವು ತೊಳೆದು ನೀರಿಗೆ ಹಾಕ್ಬೇಡ. ಅನ್ನ ಬೇಯ್ತಾ ಇರ್ತದೆ, ಆಮೇಲೆ ಬಾಜಿ ಮಾಡ್ಬೋದು. ಸಮಯ 11:30 ಗಂಟೆ ಆಯ್ತು ಈಗ. ಆದ್ಮೇಲೆ ಈಗ ನೀರು ಕುದಿತಾ ಬಂದಿದೆ. ನಾವೀಗ ಕೇರಳದ ಒಂದು ಅಕ್ಕಿ ಊಟ ಮಾಡೋದಕ್ಕೆ ಒಳ್ಳೆ ರುಚಿಯಾಗಿರುತ್ತೆ. ಇದು ಏನಿಲ್ಲ, ಮೊಸರು ಉಪ್ಪಿನಕಾಯಿ ಇದ್ರೂ ಕೂಡ ಊಟ ಮಾಡ್ಬೋದು. ಹಾಗಾಗಿ ನಾನೀಗ ಇದರಲ್ಲಿ ಇವತ್ತು 1.5 ಗ್ಲಾಸ್ ತಕೊಳ್ತಾನೆ. ಈಗ ನೋಡ, ಊಟ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ. ಸಾಕು, 1.5 ಗ್ಲಾಸ್ ಸಾಕು, ಬಾಕಿದಿರ್ಲಿ. ಇನ್ನು ಬಂದು ಅಕ್ಕಿ ತಕೊಂಡ್ ಬರ್ಬೇಕು. ಈಗ ಎಷ್ಟೇ ಇರೋದು ಅಕ್ಕಿ, ಇಷ್ಟೇ ಇರ್ಲಿ. 1.5 ಗ್ಲಾಸ್ ತಕೊಂಡಿದ್ದೇನೆ, ಸಾಕು. ಮತ್ತೆ ರಾತ್ರಿಗೆ ಬೇಕಾದ್ರೆ ದೋಸೆ ಒಂದು 4 ದೋಸೆ ಒಯ್ದು ತಿನ್ನೋಣ. ಗೋಧಿ ತಿನ್ಬೋದು, ತೊಂದ್ರೆ ಇಲ್ಲ. ಈಗ ಈ ಅಕ್ಕಿಯನ್ನ ಈಗ ಚೆನ್ನಾಗಿ ಈಗ 2ರಿಂದ 3 ಸಲ ಈಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಾನು ವಾಶ್ ಮಾಡ್ಕೊಳ್ತೀನಿ. ನೀರು ಕುದಿತಾ ಬಂದಿದೆ ಈಗ. ಬೆಳಗ್ಗೆ ನಮಗೆ ಇಲ್ಲಿಂದ ನಾನು ಒಂದು ಬೆಳಿಗ್ಗೆ 5 ಗಂಟೆಗೆ ಎದ್ರೆ ನಮಗೆ ಕರೆಕ್ಟ್ ಆಗಿ ಇಲ್ಲಿಂದ ಒಂದು 6 ಗಂಟೆಗೆ ಹೋಗ್ಬೋದು. 6 ಗಂಟೆ ಹೋದ್ರೆ ನಮಗೆ ಒಂದು 30 ನಿಮಿಷ ಇಲ್ಲಿ ನಮಗೆ ಊಟಿ ಮುಟ್ಬೋದು. 30-40 ನಿಮಿಷ ಬೇಕು, ಇಲ್ಲಿಂದ 10 ನಿಮಿಷ ನಡೆಯಕ್ಕೆ ಬೇಕು ನಮಗೆ. ಇಲ್ಲಿ ಮೇಲೆ ನಮಗೆ ಇಲ್ಲಿ ಹತ್ರ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಒಂದು 10 ನಿಮಿಷ ದಾರಿ ಇದೆ. ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ಅಲ್ಲಿ ಕೆಳಗಡೆ ಬಸ್ ಹತ್ಕೊಂಡು ಹೋಗ್ಬೇಕಂದ್ರೆ ಒಂದು 10 ನಿಮಿಷ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಬೆಳಗಿನ ಜಾವ ಬೇಗ ಹೋಗುತ್ತೆ ಬಸ್, ತೊಂದ್ರೆ ಇಲ್ಲ. ದೊಡ್ಡ ಟ್ರಾಫಿಕ್ ಏನಿಲ್ಲ. ಒಂದು 10 ಗಂಟೆ ಕಳೆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. 15 ಕಿಲೋಮೀಟರ್ ಹೋಗ್ಬೇಕಂದ್ರೆ ಕಮ್ಮಿ ಅಂತ ಹೇಳಿದ್ರು 1 ಗಂಟೆ ಎಲ್ಲ ಮಾಡ್ತಾರೆ ಕೆಲವೊಮ್ಮೆ. ಈಗ ಬೇರೆ ಸೀಸನ್ ವೀಕೆಂಡ್ ಆದ ಕಾರಣ ಎಲ್ಲ ಸಾರಿ ಮಕ್ಕಳಿಗೆಲ್ಲ ರಜೆ ಇರುವ ಕಾರಣ ಬಹಳಷ್ಟು ಪ್ರವಾಸಿಗರು ಈಗ ಬಂದಿದ್ದಾರೆ ಊಟಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಈಗ. ನಾನ್ ಮೊನ್ನೆ ಬರ್ಬೇಕಾದ್ರೆ 1 ಗಂಟೆ ಆಯ್ತು ನನಗೆ ಊಟಿಯಿಂದ ಇಲ್ಲಿ ಬರ್ಬೇಕಂದ್ರೆ. ಕೇರಳದ ಅಕ್ಕಿ ಇಲ್ಲಿ ನಮಗೆ ಕೆಜಿಗೆ ಇಲ್ಲಿ ಬಂದ್ಬಿಟ್ಟು 1 ಕೆಜಿಗೆ 60 ರೂಪಾಯಿ. ಇದು ಕೇರಳದಲ್ಲಿ 56 ರೂಪಾಯಿ ಇದೆ, ಇಲ್ಲಿ 60 ರೂಪಾಯಿ 1 ಕೆಜಿಗೆ ಊಟಿಯಲ್ಲಿ. ನಿನ್ನೆ ಸಂಜೆ ಇಲ್ಲಿ ಒಳ್ಳೆ ಮಳೆ ಎಲ್ಲ ಬಂದಿತ್ತು. ಇಲ್ಲಿ ಸಂಜೆ ಒಂದು 3-3:30 ಗಂಟೆಗೆ ಒಳ್ಳೆ ಸ್ವಲ್ಪ 2-3 ಸಲ ಗುಡುಗಿ ಎಲ್ಲ ಆಗಿ ಮಳೆ ಎಲ್ಲ ಬಂತು. ಹಾಗೆ ಅಕ್ಕಿಯನ್ನ ನಾನೀಗ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾಳೆ ನಾನು ಹೋಗ್ತಾ ಇರೋದು ಇಲ್ಲಿ ಯಾವ ಹೊಡಿಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಗೆ ನಾನು ಬಸ್ ರಿಸರ್ವೇಶನ್ ಮಾಡಿದ್ದೀನಿ. ಅದು ಮಡಿಕೇರಿ ಡಿಪೋದ ಒಂದು ಬಸ್. ಅದು ಇಲ್ಲಿಂದ ಬೆಳಿಗ್ಗೆ 7 ಗಂಟೆ ಬಿಡುತ್ತೆ ಊಟಿ ಬಸ್ ಸ್ಟ್ಯಾಂಡ್ ಇಂದ. ಮೈಸೂರಿಗೆ ಮಧ್ಯಾಹ್ನ 12 ಗಂಟೆ 15 ನಿಮಿಷಕ್ಕೆ ಮೈಸೂರಿಗೆ ಹೋಗುವಂತದ್ದು. ನಮಗೆ ರಾತ್ರಿ ಟ್ರೈನ್ ಇರುವಂತದ್ದು 10:45ಕ್ಕೆ. ನಾನು ಯಾಕೆ ಬೇಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಮೈಸೂರಲ್ಲಿ ಸ್ವಲ್ಪ ಬ್ಲಾಗ್ ಮಾಡ್ಬೋದು, ಮತ್ತೆ ಚಾಮುಂಡೇಶ್ವರಿ ಟೆಂಪಲ್ಗೂ ಹೋಗ್ಬೋದು. ಹಾಗೆಲ್ಲ ಒಂದು ಲೆಕ್ಕಾಚಾರ ಹಾಕೊಂಡಿದ್ದೀನಿ. ಸ್ವಲ್ಪ ಜೂ ಕೂಡ ಎಲ್ಲ ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಎಲ್ಲ ನೋಡ್ಕೊಂಡು ಸ್ವಲ್ಪ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಫ್ರೀ ಇದೆ ಟೈಮು. ಹಾಗೆ ಇಲ್ಲಿಂದ ಮಧ್ಯಾಹ್ನ ಹೊರಟು ಅಲ್ಲಿ ರಾತ್ರಿ ರೀಚ್ ಆಗುವಂತ ಬದಲು ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗಿ ಮಧ್ಯಾಹ್ನ ಅಲ್ಲಿ ಮುಟ್ಟಿ ಸ್ವಲ್ಪ ಅಲ್ಲೇ ಸುತ್ತಾಡ್ಕೊಂಡು ಎಲ್ಲ ನೋಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ನೈಟ್ ಟ್ರೈನ್ ಹಾಕ್ಬೇಡ ಅಂತ ಹೇಳಿ ಪ್ಲಾನ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ. ಈಗ ನೀರು ಒಳ್ಳೆ ಚೆನ್ನಾಗಿ ಕುದಿದಿದೆ. ಈಗ ನಾವು ಅಕ್ಕಿಯನ್ನ ನಾವೀಗ ಹಾಕ್ತಾ ಇದ್ದೀವಿ. ರೈಸು ಆಗ್ಲಿ. ಇದು ಸಾಧಾರಣ ನಮಗೆ
ಚೆನ್ನಾಗಿ ಬೇಯ್ಬೇಕಂತ ಹೇಳಿದ್ರೆ 1 ಕಾಲು ಗಂಟೆಯಿಂದ 1.5 ಗಂಟೆ ಟೈಮ್ ಇದೆ ನಮ್ಗೆ ಬೇಯಕಿದು. ಯಾಕಂದ್ರೆ ನನಗೆ ಅನ್ನ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು. ಅನ್ನ ಬೇಯ್ದಿದ್ರೆ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಆಗಲ್ಲ. ಅನ್ನ ನನಗೆ ಎಂತಾದ್ರೂ ಬೇಯ್ಬೇಕು. ನಾನು ಮತ್ತೆ ಹೆಚ್ಚಾಗಿ ನಾನು ಅಕ್ಕಿ ಊಟ ಮಾಡುದು ಕೇರಳ ಅಕ್ಕಿಯನ್ನೇ ನಾನು ಹೆಚ್ಚಾಗಿ ಊಟ ಮಾಡುವಂತ. ಯಾಕಂದ್ರೆ ಈ ವೈಟ್ ರೈಸ್ ಊಟ ಮಾಡ್ಬೋದು, ಊಟ ಮಾಡಲ್ಲ ಅಂತ ಏನಿಲ್ಲ. ನಾನು ಊಟ ಮಾಡ್ತೀನಿ, ಹೆಚ್ಚಾಗಿ ಅದನ್ನು ಊಟ ಮಾಡ್ತೀನಿ, ಇದನ್ನು ಹೆಚ್ಚಾಗಿ ಊಟ ಮಾಡ್ತೀನಿ, ಇಲ್ಲ ಅಂತ ಇಲ್ಲ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆ ವೈಟ್ ರೈಸ್ ಊಟ ಮಾಡ್ಬೇಕಾದ್ರೆ ನಮಗೆ ಅದಕ್ಕೆ ಫ್ರೆಶ್ ಆಗಿ ಏನಾದ್ರೂ ಒಂದು ಪಲ್ಯ ಅಥವಾ ಒಂದು ಸಾಂಬಾರು, ರಸಮ್ಮು, ಹಪ್ಪಳ ಏನಾದ್ರೂ ಅದಕ್ಕೆ ಬೇಕೇ ಬೇಕಾಗುತ್ತೆ. ಮತ್ತೆ ಈ ಒಂದು ಅನ್ನಕ್ಕೆ ನಮಗೆ ಊಟ ಮಾಡ್ಬೇಕಾದ್ರೆ ಏನಿಲ್ಲದಿದ್ರು ನಡೆಯುತ್ತೆ. ಒಂದು ಮಾವಿನಕಾಯಿ, ಉಪ್ಪಿನಕಾಯಿ ಸಾಕು, ಇಲ್ಲ ಮೊಸರು ಸಾಕು. ಈ ತರ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನಮಗೆ ಊಟ ಮಾಡೋದಕ್ಕೆ ಸಾಕಾಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಇದನ್ನ ಊಟ ಮಾಡಬಹುದು. ಅದಕ್ಕೆ ಬೇಕಾಗಿ ಮಾತ್ರ ನಾನು ಈ ಒಂದು ಕೇರಳ ಒಂದು ಅಕ್ಕಿಯನ್ನು ನಾನು ಇಡುವಂತದ್ದು. ಇದು ಅದು ನಮಗೆ ಒಂದು 10, 15, 20 ನಿಮಿಷದಲ್ಲಿ ಬೆಂದು ಸಿಗುತ್ತೆ. ಇದು ಬೇಯಬೇಕಾದ್ರೆ ನಮಗೆ ಕಮ್ಮಿ ಅಂತ ಹೇಳಿದ್ರು 1 ಕಾಲು ಗಂಟೆ ಟೈಮ್ ನಮಗೆ ಬೇಕು. ಆದ್ಮೇಲೆ ಈಗ ನಾವು ಮೊದಲಿಗೆ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಅನ್ನ ಬೇಯುವಾಗ ನೀರು ಕಡಿಮೆ ಆದ್ರೆ ಕುದಿಯುವ ನೀರನ್ನೇ ಹಾಕ್ಬೇಕು. ನಾವು ತಣ್ಣೀರನ್ನ ಒಯ್ದ್ರೆ ಅನ್ನ ಬೇಯಲ್ಲ, ಅಕ್ಕಿ ಬೇಯಲ್ಲ. ಹಾಗಾಗಿ ಈಗ ಇದಕ್ಕೆ ನಾವು ಮೊದಲು ಏನೋ ಈ ನೀರನ್ನ ಇಟ್ಕೊಂಡು ಕುದಿಸ್ಕೊಂಡ್ರೆ ಅಲ್ಲಿ ನೀರು ಕಡಿಮೆ ಆದ್ರೆ ಕುದಿಯೋ ನೀರನ್ನ ಹಾಕಿ ನಾವು ಬೇಯಿಸ್ಕೊಳ್ಬಹುದು. ಹಾಗಾಗಿ ಈಗ ಪಾತ್ರೆಗಳನ್ನೆಲ್ಲ ನಾವು ಈಗ ಸ್ವಚ್ಛ ಮಾಡ್ಕೊಳ್ಳೋಣ. ಇನ್ನೊಂದು ನನಗೆ ಹೇಳಕ್ಕೆ ಬಿಟ್ಟೋಯ್ತು, ನಾಳೆ ಮಂಗಳವಾರ ಮೈಸೂರಲ್ಲಿ ಜೂ ಇದೆ ಅಂತ ಹೇಳಿ ನನಗೆ ಕನ್ಫರ್ಮ್ ಇಲ್ಲ. ನಾಳೆ ಮಂಗಳವಾರದ ಕಾರಣ ರಜೆ ಇರುತ್ತೆ. ಒಂದ್ಸಲ ನಾವು ಹಾಗೆ ಮಂಗಳವಾರ ನಾನು ಮತ್ತೆ ನನ್ನ ವೈಫ್ ಇಬ್ರು ಹೋಗಿದ್ದಾಗ ಮಂಗಳವಾರ ಇದ್ದಿಲ್ಲ. ಮಂಗಳವಾರ ರಜೆ ಜೂ, ಮೈಸೂರು ಜೂ ಮಂಗಳವಾರ ಬಂದ್ಬಿಟ್ಟು ರಜೆ ಅನ್ಸುತ್ತೆ ನನಗೆ. ಬಹುಶಃ 100% ನನಗೆ ರಜೆ ಅಂತ ಅನ್ಸುತ್ತೆ ನಾಳೆ. ಹಾಗಾಗಿ ನಾಳೆ ಆದ್ರೆ ಹೋಗ್ತೀನಿ, ನೋಡ ಏನೋ ಓಪನ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಾಳೆ. ಈಗ ಸೀಸನ್ ಆದ ಕಾರಣ ಏನಾದ್ರು ತೆಗೆದಿದ್ದಾರ ಜೂ ಅಂತ ಹೇಳಿ ಗೊತ್ತಿಲ್ಲ. ಒಂದೊಮ್ಮೆ ನಾವು ಹೋದಾಗ ಮಂಗಳವಾರ ರಜೆ ಇತ್ತು. ಮಂಗಳವಾರ ರಜೆ ಇದ್ದಂತಾದ್ರೆ ನಾವು ಬೇರೆ ಕಡೆಗೆಲ್ಲಾದ್ರೂ ಹೋಗೋಣ, ಸಮಸ್ಯೆ ಏನಿಲ್ಲ. ಶ್ರೀರಂಗಪಟ್ಟಣ ಹೋಗ್ಬೋದು. ಶ್ರೀರಂಗಪಟ್ಟಣ, ಚಾಮುಂಡೇಶ್ವರಿ ಬೆಟ್ಟ ಎಲ್ಲ ಹೋಗ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಮಳೆ ಇದೆ ಅಂತ ನೋಡ್ಬೇಕು. ಮೈಸೂರಲ್ಲಿ ಮಳೆ ಯಾವ ತರ ಇದೆ ಅಂತ ನೋಡ್ಬೇಕು. ಅದನ್ನ ನೋಡ್ಕೊಂಡೆ ನಾವು ಮುಂದುವರಿಬೇಕಷ್ಟೇ. ಆದ್ಮೇಲೆ ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಎಲ್ಲ ಇಟ್ಟಾಯ್ತು. ಈಗ ನಾವು ಮೊದಲಿಗೆ ಒಮ್ಮೆ ಕೈಲನ್ನ ಹಾಕಿ ಒಮ್ಮೆ ತಿರುಗಿಸಿ ನೋಡೋಣ. ಅನ್ನ ಬೇಯ್ಬೇಕು, ಅನ್ನ ಆಗ್ಲಿಲ್ಲ. ಈಗ ಹಾಗೆ ಸ್ವಲ್ಪ ಕುದಿಯೋ ನೀರನ್ನು ಕೂಡ ಇದಕ್ಕೆ ಸ್ವಲ್ಪ ಗ್ಯಾಸ್ ಅನ್ನ ಸ್ವಲ್ಪ ಸಣ್ಣ ಮಾಡಿ ಮಾಡೋಣ. ನೀರನ್ನು ನಾನು ಸ್ವಲ್ಪ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಕುದಿಯೋ ನೀರದು. ಈಗ ಹಾಗೆ ಆಲೂಗಡ್ಡೆ ಮತ್ತೆ 3 ನೀರುಳ್ಳಿಯನ್ನ ನಾನೀಗ ಹಚ್ಕೊಂಡು ನಾವೀಗ ಒಂದು ಸಣ್ಣದಾಗಿ ಒಂದು ಬಾಜಿಯನ್ನ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ. ಆದ್ಮೇಲೆ ನಾನೀಗ ಮೊದಲಿಗೆ ಬಾಜಿಗಿರುವಂತ ನೀರುಳ್ಳಿಯನ್ನ ನಾನೀಗ ಹಚ್ಕೊಳ್ತಾ ಇದ್ದೇನೆ. ಇವತ್ತು ಈ ಬಾಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರ್ಬೇಕಾದ್ರೆ ನಾನು ಕೆಳಗೆ ಅಲ್ಲಿ ಶಾಪಿಗೆ ಹೋಗಿ ಬರ್ಬೇಕು. ಯಾವುದಿಲ್ಲ, ಈಗ ಸಿಂಪಲ್ ಆಗಿ ಮಾಡೋಣ ಇವತ್ತು, ಸಾಕು ನನಗೊಬ್ಬನಿಗೆ. ನೀರುಳ್ಳಿ ಹಚ್ಚಬೇಕಾದ್ರೆ ಅಳುವ ಕಾರ್ಯಕ್ರಮ ಇದೆ, ಹಾಗಾಗಿ ಏನು ಮಾಡೋಕ್ಕೂ ಆಗಲ್ಲ. ಸಣ್ಣದಾಗಿ ನೀರುಳ್ಳಿಯನ್ನು ನಾನೀಗ ಹಚ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಉದ್ದಕ್ಕೂ ಹಚ್ಚಿದ್ರು ಆಗುತ್ತೆ. ನಾನು ಸಣ್ಣದಾಗಿ ನೀರುಳ್ಳಿಯನ್ನು ಹಚ್ಕೊಳ್ತೇನೆ ಎಲ್ಲ ಸಂಪೂರ್ಣವಾಗಿ. ಈಗ ಆದ್ಮೇಲೆ ಹಾಗೆ ನೋಡಿ ಆಲೂಗಡ್ಡೆ ಮತ್ತೆ ನೀರುಳ್ಳಿಯನ್ನ ಹಚ್ಚಿ ಇಟ್ಕೊಂಡಿದ್ದೇನೆ. ಈಗ ನಾವು ಇದನ್ನ ಒಂದು ಒಗ್ಗರಣೆ ಕೊಟ್ಟು ಒಂದು ಬಾಜಿಯನ್ನ ಮಾಡ್ಕೊಳ್ಳೋಣ. ನಾನು ಹಾಗೆ ಗ್ಯಾಸ್ ಅನ್ನ ಹಚ್ಚಿ ಒಂದು ಬನಾಲಿಯನ್ನ ಇಟ್ಟಿದ್ದೀನಿ ಈಗ ಬಾಜಿ ಮಾಡೋದಕ್ಕೆ. ಬನಾಲಿಯಲ್ಲಿದ್ದ ನೀರನ್ನೆಲ್ಲ ಸ್ವಲ್ಪ ಆರ್ಬೇಕದು. ಆದ ತಕ್ಷಣ ನಾವೀಗ ಅದಕ್ಕೆ ಸನ್ಪ್ಯೂರ್ ಎಣ್ಣೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸನ್ಪ್ಯೂರ್ ಎಣ್ಣೆ ನಾನೀಗ ಬಾಜಿಗೆ 1.5 ಸ್ಪೂನ್ ಅಷ್ಟು ನಾನೀಗ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಡ, 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಈಗ ನಾವೀಗ ಸಾಸಿವೆಯನ್ನ ಹಾಕಿಕೊಳ್ಳೋಣ. ಸಾಸಿವೆನ ಹಾಕೊಂಡ ತಕ್ಷಣ ನಾನು ಅದಕ್ಕೀಗ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ, ಒಂದು 1/2 ಸ್ಪೂನ್ ಅಷ್ಟು. ಆಮೇಲೆ ಕಡಲೆಬೇಳೆ ಒಂದು 4 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಈ ಸಾಂಬಾರುಗಳನ್ನೆಲ್ಲ ಹಾಕೋದ್ರಿಂದ ನಾವು ಮಾಡುವಂತ ಐಟಮ್ ಏನಿದೆ ತುಂಬಾ ರುಚಿಕರ ಆಗಿರುತ್ತೆ.
ಚೆನ್ನಾಗಿ ಈಗ ಒಂದು ಬ್ರೌನ್ ಕಲರ್ ಬರ್ಬೇಕೀಗ ಅದು. ಅನ್ನ ಇನ್ನು ಬೇಯಲಿಲ್ಲ, ಇನ್ನೊಂದು ಒಂದು 15ರಿಂದ 20 ನಿಮಿಷ ಅನ್ನ ಬೇಯಬೇಕು ಚೆನ್ನಾಗಿ. ನೋಡಿ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ಈರುಳ್ಳಿ ಮತ್ತೆ ಆಲೂಗಡ್ಡೆಯನ್ನು ನಾನೀಗ ಹಾಕೊಳ್ತಾ ಇದ್ದೀನಿ. ಒಮ್ಮೆ ಒಂದು ಅಡಿಮೇಲ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ನೀರುಳ್ಳಿ ಮತ್ತೆ ಆಲೂಗಡ್ಡೆ ಒಟ್ಟಿಗೆ ಹಾಕೊಂಡಿದ್ದೀನಿ. ಇದಾಗಿರೋ ನೀರುಳ್ಳಿ ಸ್ವಲ್ಪ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ನಂತರ ಆಲೂಗಡ್ಡೆಯನ್ನು ಹಾಕಿ ಮಾಡುವ ಕ್ರಮ ಈಗ ಮಾಡ್ಬೋದು, ತೊಂದರೆ ಏನಿಲ್ಲ. ಇದಕ್ಕೆ ನಾನು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಲಿಲ್ಲ ಇವತ್ತು. ಈಗ ಸ್ವಲ್ಪ ಬೇಕಾದ್ರೆ ಅರಿಶಿನ ಹುಡಿ ಹಾಕಿಕೊಳ್ಳೋಣ, ಮೆಣಸಿನ ಹುಡಿ ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಸಾಕು, ತುಂಬಾ ದೊಡ್ಡ ಏನು ಬೇಡ, ನಾನು ಒಬ್ಬನೇ ಇರುವುದು. ಈಗ ಇದಕ್ಕೆ ನಾನು ನೀರನ್ನ ಈಗ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕೀಗ ಇದು ಬೆಂದ್ಕೊಂಡ ಮೇಲೆ ಉಪ್ಪನ್ನ ನಾವೀಗ ಹಾಕಿಕೊಳ್ಳೋಣ. ಈಗ ನೀರು ಹಾರಿಕೊಂಡು ಬಂದಿದೆ, ನೀರು ಹಾರಿಕೊಂಡು ಬಂದಿದೆ, ಇಷ್ಟು ಸಾಕು. ಬಾಜಿ ಸಿದ್ಧವಾಗಿದೆ. ಈಗ ಇದನ್ನ ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಮುಚ್ಚಿಡೋಣ. ಅದೇ ತರ ನಮಗೆ ಇಲ್ಲಿ ಅನ್ನ ಏನಾಗಿತ್ತು ನೋಡೋಣ. ಅನ್ನ ಕೂಡ ಬೆಂದಿದೆ. ಈಗ ಇನ್ನು ಅಲ್ಲಿಗೆ ಬೇಯುತ್ತೆ ಅದು. ಹಾಗಾದ್ರೆ ಇದನ್ನು ಕೂಡ ನಾನೀಗ ಆಫ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅನ್ನ ಬಾಗಿಸ್ತಾ ಇಲ್ಲ, ಅಲ್ಲಿಗೆ ಅದು ಬೇಯಲಿ. ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಉಪ್ಪು ಮತ್ತೆ ಅರಿಶಿನ ಹುಡಿ ಮೆಣಸಿನ ಹುಡಿ ಹಾಕುವಂತ ಒಂದು ವಿಡಿಯೋ ಏನಿದೆ ಅದು ಸ್ಕ್ರಿಪ್ಟ್ ಮಾಡಿದೆ ನಾನು. ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಬರ್ಲಿಲ್ಲ ಆ ವಿಡಿಯೋ, ಹಾಗಾಗಿ ನಾನು ಆ ವಿಡಿಯೋವನ್ನ ಡಿಲೀಟ್ ಮಾಡಿದೆ ನಾನು. ಮತ್ತೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ, ನಾನು ನಾಳೆ ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಾದ್ರೆ, ನಾನು ನೇರವಾಗಿ ನಾನು ನಾಳೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀನಿ. ಒಂದು ಬೆಳಗಾವಿಯಿಂದ 110 ಕಿಲೋಮೀಟರ್ ದೂರದಲ್ಲಿರುವಂತ ಕೊಲ್ಲಾಪುರ ಕಡೆಗೆ ಹೋಗ್ತಾ ಇದ್ದೀನಿ. ಶ್ರೀ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಒಂದು 15 ದಿವಸಕ್ಕೆ ನಾನು ಕೆಲಸದ ಸೀಮಿತವಾಗಿ ನಾನು ಹೋಗ್ತಾ ಇದ್ದೀನಿ. ನಾನು ಹೇಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಂದ ನಾನು ಬೆಳಿಗ್ಗೆ ಊಟಿಯಿಂದ ಮೈಸೂರಿಗೆ 7 ಗಂಟೆ ಬಸ್ಸಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಬೀಡುಗಳನ್ನೆಲ್ಲ ಮಾಡ್ಕೊಂಡು ಚಾಮುಂಡೇಶ್ವರಿ ಬೆಟ್ಟ ಎಲ್ಲ ಒಂದು ಟ್ರಿಪ್ ಹೊಡ್ಕೊಂಡು ಅಲ್ಲಿಂದ ಮೈಸೂರಿಂದ ನಮಗೆ ಟ್ರೈನ್ ಇರೋದು ರಾತ್ರಿ 10:45ಕ್ಕೆ ಬೆಳಗಾವಿಗೆ. ಬೆಳಗಾವಿ ತನಕ ಟ್ರೈನ್ ಅಲ್ಲಿ ಹೋಗಿ ಬೆಳಗಾವಿಯಿಂದ ಬಸ್ಸಲ್ಲಿ ಹೋಗ್ತೀನಿ. ಈಗ ಒಂದು ಪ್ಲೇನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಾರನ್ನ ನಾನು ಯಾಕೆ ತಕೊಂಡು ಬರ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾನು 15 ದಿವಸ ಇಲ್ಲದ ಕಾರಣ ಕಾರನ್ನ ನಮ್ಮ ತಂಗಿಯ ಮನೆಯಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಅದನ್ನು ಕೂಡ ನಾನು ಮತ್ತೆ ಮುಂದಿನ ತಿಂಗಳು ತಕೊಂಡ್ ಬರ್ಬೇಕು. ಹೋಗಿ ಬರ್ಬೇಕಾದ್ರೆ ಬಹುಶಃ ನಾನು ಊರಿಗೆ ಹೋಗಿ ಕಾರನ್ನು ತಕೊಂಡೇ ಬರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ದಿವಸದ ನನ್ನ ದಿನಚರಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಬಾಯ್ ಬಾಯ್.